ನನ್ನ ಬಾಳಲ್ಲಿ. ಇವತ್ತು ನನ್ನ ಬಾಳಲ್ಲಿ, ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಸಭೆಯಲ್ಲಿ, ಸಭಿಕರಲ್ಲಿ, ಸಭಿಕರು ಮನೆಯಲ್ಲಿ, ಕುಟುಂಬದಲ್ಲಿ ನೀನು ಬರುವುದ್ರೆ ಎಷ್ಟೋ ಒಂದು ಉತ್ತಮದ ದೇವರೇ, ಎಷ್ಟೋ ಉತ್ತಮದ ದೇವರೇ. ಕಳೆದೋಗಿರ್ತಕ್ಕಂಥ ನನ್ನನ್ನ ಮೇಲೆ ನೋಡಿ ರಕ್ಷಿಸಿದೆಯ. 2028 ನಾನು ಕಳೆದೋಗಿದ್ದ ನನ್ನ ಹುಡುಕಿಗೆ ರಕ್ಷಿಸಿದೆ. 2009 ನನ್ನನ್ನು ಬಲಪಡಿಸಿದೆಯ. 10ರಲ್ಲಿ ರಕ್ಷಣೆ ಕೊಟ್ಟಿದೆ, ದೀಕ್ಷಾಸನ ಕೊಟ್ಟಿದೆಯ. 11ರಲ್ಲಿ ನಿನ್ನ ಸೇವೆಗಾಗಿ ನಾನು ಆರಿಸಿಕೊಂಡು ಕಂಡಿದೆಯ. ನನಗೆ ಸ್ತೋತ್ರ. ಇವತ್ತೆಷ್ಟು ಮಕ್ಕಳಯ್ಯ ನಿನ್ನಿಂದ ದೂರಾಗಿ ಅಗಲಿ ಹೋಗಿ ಬಹಳ ನಾಳ ಮಾಡಿಕೊಂಡು, ದೇವರೇ ನನ್ನ ಕ್ಷಮಿಸು, ದೇವರನ್ನು ಬಿಡುಗಡೆ ಮಾಡು, ದೇವರ ಕಳೆದೋಗಿರ್ತಕ್ಕಂಥ ಒಂದು ವ್ಯಕ್ತಿ ಆಗಿದ್ದ ದೇವರೇ ನನ್ನ ಹುಡುಗ ರಕ್ಷಿಸು ಎಂಬುದಾದ ಎಷ್ಟು ಜನ ಪ್ರಾರ್ಥನೆ ಮಾಡುತ್ತಾರಯ್ಯ. ಅವರನ್ನು ಈ ದಿನ ನೀನು ಬಲಪಡಿಸಿಕೊಳ್ತಾನೆ, ಈ ದಿನ ಅವರನ್ನು ಬಲಪಡಿಸಿಕೊಳ್ತಾನೆ. ಆ ವ್ಯಕ್ತಿ ನೀನೇ ಇದ್ದೇನೋ, ಆ ವ್ಯಕ್ತಿ ನೀನೇ ಆಗಿದ್ದೇನೋ, ಇವಾಗ ದೇವರನ್ನು ಬಲಪಡಿಸಿಕೊಂಡನಾಗಿದ್ದಾನೆ. ಆ ವ್ಯಕ್ತಿ ನೀನೇ ಆಗಿದ್ದೇನೋ, ಇವಾಗ ತಾಳಾಗಿದ್ದೇನೋ, ಇವಾಗ ಆ ವ್ಯಕ್ತಿ ನೀನೇನೋ, ಇವಾಗ ದೇವರನ್ನು ಬಲಪಡಿಸಿಕೊಂಡನಾಗಿದ್ದಾನೆ. ಒಂದು ರೋಗದಿಂದ ನರಳಾಡ್ತಾ ಇದ್ದೇನೋ, ಆ ವ್ಯಕ್ತಿ ನೀನೇನೋ, ಇವಾಗ ದೇವರನ್ನು ಆರೋಗ್ಯ ಕೊಡುವಂತನಾಗಿದ್ದಾನೆ. ನೀನು ಗಟ್ಟಿಯಾಗಿ ಮರಿಡಿದ್ರೆ, ಯೇಸುವೇ ನನ್ನ ಸ್ವಸ್ಥತೆ ಮಾಡು, ಯೇಸುವೆ ನನ್ನ ಬಿಡುಗಡೆ ಕೊಡಪ್ಪ, ಯೇಸುವೆ ನನ್ನ ಆರೋಗ್ಯ ಕೊಡ ದೇವರೇ ಎಂಬುದಾಗಿ ಪ್ರಾರ್ಥಿಸುವಾಗ ದೇವರು ನಿನಗೆ ಬಿಡುಗಡೆ ಕೊಟ್ಟು ಆರೋಗ್ಯ ಕೊಡತಕ್ಕಂತನಾಗಿದ್ದಾನೆ. ದೇವರಿಂದ ದೂರಾಗಿ ಪಾಪ ದ್ರೋಹ ಅಪರಾಧ ಮಾಡುತ್ತಾ ಹಾಳಾಗಿರ್ತಕ್ಕಂಥ ಕಾರ್ಯ ಮಾಡಿದನು. ಆದ್ರೆ ದೇವರು ಇವತ್ತು ನಿನ್ನ ಪಾಪವನ್ನು ಆತನು ತೊಳಸೋದೀಕರಿಸಿದ್ದಾನೆ. ನಿನ್ನ ತನ್ನ ಅಮೂಲ್ಯ ರಕ್ತ ತೊಳಸೋದೀಕರಿಸಿದ್ದಾನೆ. ಸ್ಪಷ್ಟವಾಗಿ ದೇವರು ನಿಮ್ಗ ಮೇಲಕ್ಕೆ ಎತ್ತತಕ್ಕಂತನಾಗಿದ್ದಾನೆ. ಅಂಧಕಾರ, ದುರಾತ್ಮ, ಸೈತನ ಅಧಿಕಾರ, ಮಾಟಮಂತ್ರ ಶಕ್ತಿ, ದುರಾತ್ಮ ಬಿಡಿಸುವ ದಾನಪಟ್ಟದ ಅಧಿಕಾರಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ ನೀನಾಗಿದ್ದಿರ್ಬೋದು. ಇವತ್ತು ಅವೆಲ್ಲ ಮುರಿಯಲ್ಪಡ್ತಾ ಇದ್ದಾವೆ, ಅವೆಲ್ಲ ಮುರಿಯಲ್ಪಡ್ತಾ ಇದ್ದಾವೆ. ನಿನ್ನವರು ನೀನು ದೂರ ಆಗಿರೇನೋ, ಯಜಮಾನ ಹೆಂಡತಿ ಮಕ್ಕಳು ಕುಟುಂಬಸ್ಥರಿಗೆ ದೂರ ಆಗಿರೇನೋ, ನಿನಗೆ ಹಾನಿಯಾಸ್ಪದ ಮಾತುಗಳಿಂದ ನಿಂದಿಸತಕ್ಕಂತರಾಗಿದ್ದರೇನೋ, ಆದ್ರೆ ದೇವರಿಗೊತ್ತು ಅವರನ್ನು ಮಾರ್ಪಡಿಸ್ತಾ ಇದ್ದಾನೆ. ಸ್ಪಷ್ಟವಾಗಿ ಇವತ್ತು ನಿನ್ನ ಒಂದು ಪ್ರಾರ್ಥನೆಯನ್ನು ಕೇಳಿ ದೇವರನ್ನು ಮಾರ್ಪಡಿಸ್ತಾ ಇದ್ದಾನೆ. ಸ್ಪಷ್ಟವಾಗಿ ಕರ್ತನಿಗೆ ಮಹಿಮೆಯಾಗಲಿ. ಕರ್ತನೆ ಇವತ್ತು ನಾವಿದ್ರೆ ಎಷ್ಟು ಮಕ್ಕಳೇ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಿದ್ದರು, ಆ ಪ್ರಾರ್ಥನೆಯನ್ನು ಕೇಳಿದರೆ ಎಷ್ಟು ಮಕ್ಕಳಯ್ಯ ನಾನೇ ಆ ವ್ಯಕ್ತಿ ನಾನು ಬಲಪಡಿಸಿ ಎಂಬುದಾಗಿ ಪ್ರಾರ್ಥಿಸುವಾಗ ಅಯ್ಯ ನಾನು ರೋಗದಲ್ಲಿದ್ದ ನನ್ನ ಸ್ವಸ್ಥತೆ ಮಾಡಲು ಪ್ರಾರ್ಥನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಿಮ್ಮ ಕಾಯುಗಳ ಹಸ್ತವನ್ನು ಚಾಚಲು ಸ್ವಸ್ಥತೆ ಮಾಡಬೇಕು. ಈ ಆನ್ಲೈನಲ್ಲಿ ಎಷ್ಟು ಜನ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದು, ದೇವರೇ ನನ್ನನ್ನು ಬಲಪಡಿಸು, ನನ್ನ ಆರೋಗ್ಯ ಕೊಡು, ನನ್ನ ಕೆಲಸ ಕಾರ್ಯ ವ್ಯಾಪಾರ ಬಿಸಿನೆಸ್ ಆರೋಗ್ಯ ದೇವರೇ ಬಲಪಡಿಸಿ ಎಂಬುದಾಗಿ ಪ್ರಾರ್ಥಿಸುವಾಗ ಅವ್ರು ಹೇಳುವಾಗ ಅವ್ರ ಪ್ರಾರ್ಥನೆ ಕೇಳಲು ಬಲಪಡಿಸಿದ್ದೇವೆ. ಸಾಲದ ಬಾಧ್ಯತೆಯಲ್ಲಿ ಇರ್ಬೋದು, ಪುತ್ರ ಸಂತಾನ ಇಲ್ಲ ದೇವರೇ, ಸಾಲ ಬಾಧ್ಯತೆಯನ್ನು ಬಿಡುಗಡೆ ಮಾಡು, ಪುತ್ರ ಸಂತಾನ ಬಹುಮಾನವಾಗಿ ಅವರಿಗೆ ಕೊಟ್ಟು ನಡೆಸಪ್ಪ ಬರ್ತಾನೆ. ಥ್ಯಾಂಕ್ ಯು ಜೀಸಸ್. ಅಯ್ಯ ಕೆಲವೊಬ್ಬರಿಗೆ ಪರ್ಸನಲ್ ರೋಗಗಳಪ್ಪ ಕರ್ತಾನೆ, ಯಾರಿಗೆ ಹಿಡ್ಕೊಳ್ಳೋಕ್ಕಾಗಲ್ಲಪ್ಪ ಕರ್ತಾನೆ, ವೈದ್ಯರು ಕೂಡ ಹೇಳಕ್ಕಾಗಲ್ಲ ಅಂತ ಒಂದು ಸ್ಥಿತಿ ಹಬ್ಬ ಕೆಲವೊಬ್ಬರದು. ಅಯ್ಯ ಪ್ರಾರ್ಥಿಸ್ತಾ ಆ ಪರ್ಸನಲ್ ವ್ಯಾಧಿಯಿಂದ ದೇವರನ್ನು ಬಿಡುಗಡೆ ಕೊಡಪ್ಪ ಕರ್ತಾನೆ. ಅದು ಯಾವುದೇ ರೋಗ ಇದ್ದಿರ್ಬೋದಪ್ಪ ಕರ್ತಾನೆ. ಅದು ಜನರಿಗೆ ಹೇಳಿದ್ರೆ ಅವಮಾನ ಮಾಡ್ತಾರ, ಹೀಯಾಳಿಸ್ತಾರ ಅನ್ನೋದು ಅವ್ರ ಒಳಗಿದ್ದಿರ್ಬೋದು ದೇವರೇ. ಅದನ್ನ ಪ್ರಾರ್ಥಿಸ್ತಾ ಅಂತ ಒಂದು ವ್ಯಕ್ತಿಗಳಿಗೆ ಇವತ್ತು ನೀನು ಬಿಡುಗಡೆ ಕೊಟ್ಟು ಸ್ವಸ್ಥತೆ ಮಾಡು. ಒಂದು ದಿನ ಅವ್ರು ಸಾಕ್ಷಿ ತೆಗೆದುಕೊಂಡು ಬರುವಾಗ ನಾವು ಮಾಡ್ತಕ್ಕಂಥ ನಿನ್ನ ಸೇವೆ ಮತ್ತೆ ಈ ಸಭೆಯಲ್ಲಿ ಬಲಪಡಿಸಕರ್ತಾನೆ. ನೀನು ಬಲಪಡಿಸೋದ್ರೆ ಈ ಸೇವೆ ಸಿಗುವಂತ ಅನುಕೂಲಕ ಅವಕಾಶ ಕರ್ತಾನೆ. ನಿನ್ನ ಒಂದು ಸಹಾಯಕ್ಕಾಗಿ ನಾವು ಇದು ನೋಡ್ತಕ್ಕಂಥವ್ರಾಗಿದ್ದೇವ್ರೆ. ಮತ್ತೆ ಸೇವೆ ಸಭೆ ನಿಂತನೆ ಸಹಾಯ ಮಾಡಿ ಮಾಡಿ ನಿಮ್ಮದೇ ತುಂಬಿಸಿ ಪ್ರಾರ್ಥಿಸ್ತಕ್ಕಂತಾನೆ. ವಾಕ್ಯದ ಕಡೆ ಹೋಗ್ತಕ್ಕಂತಾನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಗಿದ್ದ ಕರ್ತನೆ, ನಿಮ್ಮ ವಾಕ್ಯದ ಬಲದಿಂದ ಶಕ್ತಿಯ ಕೃಪೆಯಿಂದ ನಾನು ಅನುಭವಿಸಿ ವಾಕ್ಯದ ಸಭೆ ನಮ್ಮದು ಮಾತಾಡಿ ನನ್ನ ಬಾಯಿ ತುಡಿದು ನಾನು ಹೇಳಿದ ನಮ್ಮೆಲ್ಲರಿಗೂ ಮಾತಾಡ್ರಿ. ನೀನು ಆಡುವುದನ್ನು ಬದುಕೊಂಡಿಲ್ಲ ಸಾಧ್ಯ, ನೀನು ಬರುವರು ನಾವು ಸಿದ್ಧವಾಗಲಿ ಅವಕಾಶ ಕರ್ತನೆ. ಈಗ ಸಮುದಾಯ ನಮ್ಮೆಲ್ಲರೂ ಆತ್ಮಾರ್ಪಣ ಶರೀರ ಇವತ್ತು ಹೇಳ್ತಕ್ಕಂಥ ವಾಕ್ಯದ ಸುಖಪಡಿಸಿಕೊಂಡಿರೋ ಕರ್ತನೆ. ನನಗೆ ನಿಮ್ಮೆಲ್ಲರಿಗೆ ಮಾತಾಡಿ ಸರಿಪಡಿಸ್ತಾ ಸಲ್ಲಿಸ್ತಾ ನಗರ ದೇಶ ಪ್ರಾರ್ಥಿಸಲು ಆಮೇಲೆ ಆಮೇಲೆ